ಹಾಯ್ ಮಕ್ಕಳೇ, ಇವತ್ತು 5ನೇ ತರಗತಿಯ ಕನ್ನಡದ ಪಠ್ಯಪುಸ್ತಕದ 3ನೆಯ ಪಾಠವಾದ ನಮ್ಮ ಮಾತು ಕೇಳಿ ಎನ್ನುವ ಪಾಠವನ್ನು ನೋಡೋಣ. ಎಲ್ಲ ಜೀವಿಗಳಿಗೆ ಸಮಾನವಾಗಿ ಬದುಕುವ ಹಕ್ಕು ಇದೆ. ಆದರೆ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿದ್ದಾನೆ. ಕೆಲವೊಮ್ಮೆ ಅವನದೇ ನಡೆನುಡಿಗಳ ಅವನ ಶಾಂತಿ ಸಂತೋಷಕ್ಕೆ ಅಡ್ಡಿಯಾಗುತ್ತೆ. ಮಕ್ಕಳೇ, ಈ ಕತೆ ಆ ಸಂಗತಿಯನ್ನೇ ಮನಗಾಣಿಸುವುದಕ್ಕೆ ರಚಿತವಾಗಿದೆ. ಒಮ್ಮೆ ದಟ್ಟವಾದ ಹಸಿರು ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸೇರಿ ಸುಖವಾಗಿ ವಾಸಿಸುತ್ತಿದ್ದವು. ಆ ಕಾಡಿನಲ್ಲಿ ರಾಜನಾಗಿದ್ದ ಆನೆ ತನ್ನ ಶಾಂತ ಗಂಭೀರ ಸ್ವಭಾವದಿಂದ ಎಲ್ಲರ ಮೆಚ್ಚುಗೆ ಪಡೆದಿದ್ದನು. ಆತನು ಕೇವಲ ಬಲಿಷ್ಠವಷ್ಟೇ ಅಲ್ಲ, ದಯಾಳುವೂ ಆಗಿದ್ದನು. ಆತನು ತನ್ನ ಕಾಡಿನ ಪ್ರಾಣಿಗಳಿಗಷ್ಟೇ ಅಲ್ಲ, ಹಳ್ಳಿಯ ಪ್ರಾಣಿಗಳ ಸಂಗಡವೂ ಸ್ನೇಹ ಬೆಳೆಸಿಕೊಂಡಿದ್ದನು. ಪ್ರತಿ ತಿಂಗಳು ಆತನು ಸಭೆಯನ್ನು ಕರೆಯುತ್ತಿದ್ದನು. ಆ ಸಭೆಯಲ್ಲಿ ಎಲ್ಲ ಪ್ರಾಣಿಗಳು ತಮ್ಮ ಜೀವನದ ಬಗ್ಗೆ, ಎದುರಿಸುತ್ತಿದ್ದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದರು. ಆನೆಯು ತಾಳ್ಮೆಯಿಂದ ಕೇಳಿ ಸೂಕ್ತ ಪರಿಹಾರವನ್ನು ಸೂಚಿಸುತ್ತಿತ್ತು. ಒಂದು ದಿನ ಆನೆ ಸಭೆ ಕರೆಯಿತು. ಆ ದಿನ ಪ್ರಾಣಿಗಳ ಮುಖಗಳಲ್ಲಿ ವಿಶೇಷವಾದ ತೀವ್ರತೆ ಕಂಡಿತು. ಎಲ್ಲರ ಹೃದಯದಲ್ಲಿ ಒಂದು ನೋವಿದೆ. ಮನುಷ್ಯನಿಂದ ಉಂಟಾಗುತ್ತಿರುವ ತೊಂದರೆಗಳು. ಸಭೆಯ ಮೈದಾನದಲ್ಲಿ ದೊಡ್ಡ ಆಲದ ಮರ ನೆರಳಿನಲ್ಲಿ ಎಲ್ಲ ಪ್ರಾಣಿಗಳೂ ಸೇರಿದವು. ಅವರು ತಮ್ಮ ನೋವನ್ನು ಬೋರ್ಡ್ಗಳಲ್ಲಿ ಬರೆದು ತಂದಿದ್ದರು. ಆನೆ ತನ್ನ ಗಂಭೀರ ನೋಟದಿಂದ ಎಲ್ಲರನ್ನು ನೋಡಿತು. ಇಂದು ನೀವು ಎಲ್ಲರೂ ಬರೆದಿರುವ ಮಾತುಗಳನ್ನು ಓದಿ ಕೇಳಿಸುತ್ತೇನೆ. ಆದರೆ ನೆನಪಿರಲಿ, ನಾವು ಹೇಳುವುದು ಕೇವಲ ಅಸಮಾಧಾನವಲ್ಲ, ಮನುಷ್ಯನಿಗೆ ಎಚ್ಚರಿಕೆ ಮತ್ತು ಜಾಗೃತೆ ಕೂಡ ಎಂದು ಹೇಳಿತು. ಮೊದಲು ಮುಂದೆ ಬಂದಿತು ಗೋವು. ಅದು ನೋವಿನಿಂದ ಹೇಳಿತು, ನೀವು ನಮ್ಮನ್ನು ದುಡಿಸಿಕೊಳ್ಳುತ್ತೀರಿ, ಆದರೆ ಆಹಾರ ಕೊಡುವುದನ್ನು ಮರೆತು ಬಿಡುತ್ತೀರಿ. ನಮ್ಮ ಸೇವೆ ಬೇಕು, ಆದರೆ ನಮ್ಮ ಬದುಕು ಬೇಕೆಂದು ಯೋಚಿಸುವುದಿಲ್ಲ. ನಮ್ಮ ಸೇವೆಯನ್ನು ಮರೆಯಬೇಡಿ. ಅದರ ಬೋರ್ಡ್ನಲ್ಲಿ ಹೊಳೆಯುತ್ತಿತ್ತು, ಎಲ್ಲಾ ಪ್ರಾಣಿಗಳಲ್ಲಿ ದಯೆ ಇರಲಿ. ಮುಂದೆ ಬಂದಿತು ಸೊಬಗುಮಯವಾದ ಜಿಂಕೆ. ಅದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿತು, ಕಾಡು ನಮ್ಮ ಜೀವಾಳ, ನೀವು ಅದನ್ನು ನಾಶ ಮಾಡುತ್ತಿದ್ದೀರಿ. ಹುಲ್ಲಿಲ್ಲ, ಮರಗಳಿಲ್ಲ, ವಿಶ್ರಾಂತಿ ತೆಗೆದುಕೊಳ್ಳಲು ನೆರಳು ಇಲ್ಲ. ಕಾಡು ನಮಗೂ ಬೇಕು, ನಿಮಗೂ ಬೇಕು. ನಂತರ ನಿಧಾನವಾಗಿ ಮುಂದೆ ಬಂದಿತು ಆಮೆ. ಅದರ ಮೃದುವಾದ ಧ್ವನಿಯಲ್ಲಿ ಕೇಳಿಸಿತು, ನೀರು ನಮ್ಮ ಜೀವ, ನೀವು ಅದನ್ನು ಕಲುಷಿತ ಮಾಡುತ್ತಿದ್ದೀರಿ. ಪ್ಲಾಸ್ಟಿಕ್, ಕಸ ಎಲ್ಲೆಂದರಲ್ಲಿ ನೀರಿನಲ್ಲಿ ಹರಿದು ಬರುತ್ತಿದೆ. ನಾವು ನೀರಿನಲ್ಲಿ ಬದುಕಲು ಕಷ್ಟವಾಗುತ್ತದೆ. ನೀರು ಎಲ್ಲರ ಜೀವಾಳ. ನೀರನ್ನು ವ್ಯರ್ಥ ಮಾಡಬೇಡಿ, ಕಲುಷಿತ ಮಾಡಬೇಡಿ ಎಂದು ಆಮೆ ಹೇಳಿತು. ನಂತರ ಅದಾದ ಮೇಲೆ ಮುಂದೆ ಬಂದಿತು ಕರಡಿ. ಅದು ಹಸಿವಿನಿಂದ ನಿಟ್ಟುಸಿರು ಬಿಟ್ಟಿತು. ನೀವು ತಿನ್ನುತ್ತೀರಿ, ಆದರೆ ನಮ್ಮ ಹಸಿವನ್ನು ಮರೆತು ಬಿಡುತ್ತೀರಿ. ಕೆಲವೊಮ್ಮೆ ಹಾಳು ಮಾಡಿ ಬಿಡುತ್ತೀರಿ. ನಮ್ಮ ಬದುಕಿಗೆ ಯಾವ ದಾರಿ ಉಳಿದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದಿತು ಕರಡಿ. ನಂತರ ನಾಯಿ ಬಂದು ಹೋಗಿದಂತೆ ಹೇಳಿತು, ನಾವು ಕೂಡ ನಡೆಯಬೇಕು, ಓಡಬೇಕು, ಆದರೆ ನಿಮ್ಮ ವಾಹನಗಳಿಂದ ರಸ್ತೆಗಳು ತುಂಬಿವೆ. ನೀವು ಅಜಾಗರೂಕವಾಗಿ ಸಂಚರಿಸುತ್ತೀರಿ, ನಮಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ನಡೆಯಿರಿ, ನಮಗೂ ಜಾಗ ಬಿಡಿ. ನಂತರ ಮರದ ಮೇಲೆ ಕುಳಿತಿದ್ದ ಮಂಗ ಕಿವಿ ಮುಚ್ಚಿಕೊಂಡು ನಡುಗುತ್ತಾ ಹೇಳಿತು, ನಮಗೂ ಶಾಂತಿ ಬೇಕು. ನೀವು ಪಟಾಕಿ ಸಿಡಿಸುತ್ತೀರಿ, ಗುಂಡು ಹಾರಿಸುತ್ತೀರಿ. ನಮ್ಮ ಹೃದಯವೇ ಭಯದಿಂದ ಸಿಡಿಯುವಂತೆ ಆಗುತ್ತದೆ. ದಯವಿಟ್ಟು ಗುಂಡು ಹಾರಿಸಬೇಡಿ, ಗದ್ದಲ ಮಾಡಬೇಡಿ ಎಂದು ಮರದ ಮೇಲೆ ಕುಳಿತುಕೊಂಡ ಮಂಗ ಹೇಳಿತು. ಬೆಕ್ಕು ಹತ್ತಿರ ಬಂದು ಮೃದುವಾಗಿ ಹೇಳಿತು, ನಾವು ಕೂಡ ನಿಮಗೆ ಸಂತೋಷ ಕೊಡಲು ಬಯಸುತ್ತೇವೆ, ಆದರೆ ನೀವು ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ ಮುಳುಗಿ ಬಿಡುತ್ತೀರಿ. ನಮ್ಮತ್ತ ನೋಡುವುದೇ ಇಲ್ಲ. ನಾವು ಹತ್ತಿರದೇ ಇದ್ದಿದ್ದೇ ನಮ್ಮನ್ನು ಪ್ರೀತಿಸಿ. ನಾವು ಹತ್ತಿರದೇ ಇದ್ದೇವೆ, ನಮ್ಮನ್ನೂ ಪ್ರೀತಿಸಿ ಎಂದು ಬೆಕ್ಕು ಹೇಳಿತು. ನಂತರ ಕೊನೆಗೆ ಭೂಮಿಯ ಸ್ನೇಹಿತ ಎರೆಹುಳು ಮೇಲೆದ್ದು ನಿಂತು ಹೇಳಿತು, ನಾವು ರೈತನ ಮಿತ್ರ, ಅಂದರೆ ಸ್ನೇಹಿತರು, ಆದರೆ ನೀವು ವಿಷಕಾರಿ ರಾಸಾಯನಿಕಗಳನ್ನು ಹೊಯ್ಯುತ್ತೀರಿ. ನೆಲದ ಫಲವತ್ತತೆಯನ್ನು ಕೊಲ್ಲುತ್ತೀರಿ. ಆಹಾರ ಕೊಡುವ ನೆಲವನ್ನೇ ಹಾಳು ಮಾಡುತ್ತೀರಿ. ರಕ್ಷಕರಾಗಿರಿ, ದೆವ್ವಗಳಾಗಬೇಡಿ
ಹೀಗೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಬೋರ್ಡಿನ ಮೂಲಕ ತಿಳಿಸಿದರು. ಎಲ್ಲರ ಮಾತುಗಳನ್ನು ಆನೆ ಆಲಿಸಿತು. ಅದರ ಕಣ್ಣುಗಳಲ್ಲಿ ಕರುಣೆ ತೇಲಿತು. ಅದು ಸಂತೋಷದಿಂದ ಹೇಳಿತು, ಶಬಾಷ್, ನಿಮ್ಮ ಮಾತುಗಳು ತೀವ್ರವಾದರೂ ಸತ್ಯ. ಆದರೆ ನೆನಪಿರಲಿ, ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಕೆಲವು ಜನರು ಮಾತ್ರ ತಪ್ಪು ಮಾಡುತ್ತಾರೆ. ಆದ್ದರಿಂದ ನಾವು ಶಾಂತಿಯುತವಾಗಿ ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ಎಂದು ಆನೆ ಎಲ್ಲರಿಗೂ ಹೇಳಿತು. ಅದರ ಸಲಹೆಯಂತೆ ಪ್ರಾಣಿಗಳು ತಾವು ಬರೆದ ಬೋರ್ಡ್ಗಳನ್ನು ಕಾಡಿನ ಅಂಚಿನ ರಸ್ತೆಯ ಬಳಿ ಇಡಲು ತೀರ್ಮಾನಿಸಿದರು. ಮನುಷ್ಯರು ಹಾದು ಹೋಗುವಾಗ ಅದನ್ನು ನೋಡಿ ಚಿಂತನೆ ಮಾಡುವಂತೆ. ಅದಾದ ಮೇಲೆ ಆನೆ ನಗುತ್ತಾ ಹೇಳಿತು, ಇಗೋ, ನಮ್ಮ ಕಾರ್ಯ ಮುಗಿಯಿತು, ಬನ್ನಿ ನಾವು ಒಟ್ಟಿಗೆ ಊಟ ಮಾಡೋಣ, ಹಬ್ಬದಂತೆ ಹಂಚಿಕೊಳ್ಳೋಣ ಎಂದಿತು. ಎಲ್ಲ ಪ್ರಾಣಿಗಳು ಸೇರಿ ಕಾಡಿನ ವಿಶಾಲ ಮೈದಾನದಲ್ಲಿ ಹಣ್ಣು, ಹುಲ್ಲು, ಜೇನು, ನೀರು ಹಂಚಿಕೊಂಡು ಸಂತೋಷದಿಂದ ಊಟ ಮಾಡಿದವು. ಸಂಜೆಯ ಹೊತ್ತಿಗೆ ಸೂರ್ಯಾಸ್ತದ ಬೆಳಕಿನಲ್ಲಿ ಮನುಷ್ಯರು ಆ ಬೋರ್ಡ್ಗಳನ್ನು ನೋಡಿ ಆಳವಾಗಿ ಯೋಚಿಸಿದರು. ಆಕಾಶದಲ್ಲಿ ಹೊಳೆಯುತ್ತಿದ್ದಂತೆ ಕಾಣಿಸಿತು. ಮಕ್ಕಳೇ, ಈ ಕಥೆಯಿಂದ ಅಥವಾ ಈ ಪಾಠದಿಂದ ನಮಗೇನು ತಿಳಿಯುತ್ತದೆ? ಎಲ್ಲ ಜೀವಿಗಳಿಗೂ ಬದುಕೋ ಹಕ್ಕಿದೆ, ಅಂದರೆ ಸಮಾನವಾದ ಹಕ್ಕಿದೆ. ಪ್ರಕೃತಿಯನ್ನು ಉಳಿಸಿ, ಜೀವ ಉಳಿಸಿ. ನೈತಿಕ ಪಾಠ ಏನು ಗೊತ್ತಾ? ಪ್ರಕೃತಿಯ ಎಲ್ಲ ಜೀವಿಗಳಿಗೂ ಸಮಾನ ಹಕ್ಕಿನವರು. ಮನುಷ್ಯನು ಪ್ರಕೃತಿಯನ್ನು ಕಾಪಾಡಿದರೆ ಅದು ಮನುಷ್ಯನನ್ನು, ಪ್ರಾಣಿಗಳನ್ನೂ ರಕ್ಷಿಸುತ್ತದೆ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಮುಂದಿನ ಮತ್ತೊಂದು ಪಾಠದೊಂದಿಗೆ ಭೇಟಿ ಹೋಗೋಣ. ಥ್ಯಾಂಕ್ ಯು.